ವಿಚಾರ ಮಾಡು. ಯಾವ ಉದ್ದೇಶ ಹೇಳ್ರು, ಅದು ಬಹಳ ಮುಖ್ಯ ಇರ್ತಕ್ಕಂಥದ್ದು. ಅದಕ್ಕಿಲ್ಲಿ ರಾಜನಾದವನು ಧರ್ಮನಿಷ್ಠ, ಕ್ರಿಯಾಶೀಲತೆ ಇರ್ತಕ್ಕಂಥವನು, ಪ್ರಜೆಗಳ ಹಿತವನ್ನು ಬಯಸ್ತಕ್ಕಂಥವನು, ಅಲ್ಪ ನಿದ್ರೆ ಮಾಡ್ತಕ್ಕಂಥವನು, ಹಸಿವೆಗಿಂತ ಕಡಿಮೆ ತಿಂತಕ್ಕಂಥವನು ರಾಜ ಅಂತ. ಆ ರಾಜನಿರ್ತಕ್ಕಂಥ ರಾಜ್ಯ ಸುಖಮಯ ಆಗಿರ್ತದ. ಕಾರಣ ಅಲ್ಲಿ ಧರ್ಮ ಕಾರಣ ಆಗ್ತದಂತ. ಅದಕ್ಕೆ ಧರ್ಮನಿಷ್ಠ ಇರ್ತಕ್ಕಂಥ ರಾಜನೊಳಗ ವೈರಾಗ್ಯ ಉತ್ಪತ್ತಿ ಆಗ್ಬೇಕಾದ್ರೆ ಏನಾದರೂ ನಿಮಿತ್ತ ಬೇಕಂತ ಒಬ್ಬ ರಾಜ ಮುನಿಗಳ ಪಾದ ಮೂಲದ ಬಂದ, ದರ್ಶನ ಮಾಡಿದ, ಗುರುಗಳ ಹತ್ತಿರ ಕೇಳ್ಕೊಂಡ, ಹೇ ಗುರುದೇವ, ನಾನು ಸುಖಿ ಆಗಬೇಕು, ಅದಕ್ಕೆ ಏನಾದರೂ ಸೂತ್ರ ಕೊಡ್ರಿ, ಆಶೀರ್ವಾದ ಕೊಡ್ರಿ ಅಂತ ಕೇಳ್ಕೊಂಡ. ಗುರುಗಳು ಅಂತರ ಧ್ಯಾನ ಮಾಡಿ ಅಲ್ಲೇ ಮುಂದೊಂದು ಹಣ್ಣಿತ್ತು, ಪಿಂಚಿ ಹಚ್ಚಿದ್ರು, ಆ ಹಂತಗು ಅಂತ ಹೇಳಿದ್ರು. ಈ ಹಣ್ಣದ ವಿಶೇಷತ, ಇದು ಅಮರ ಫಲ. ಈ ಫಲವನ್ನ ರಾಜ ನೀ ತಿಂದಂದ್ರ, ಈ ಹಣ್ಣನ್ನು ನೀ ಸೇವನೆ ಮಾಡಿದೆ ಅಂದ್ರ ನೀನು ಸುಖಿಯಾಗಿರ್ತೀಯ, ನಿನಗೆ ಮುಪ್ಪ ಅನ್ನೋದ ಬರೋದಿಲ್ಲ. ಯಾರಿಗೆ ಬೇಡ ರೀ? ಯಾರಿಗೆ ಅನಿಸ್ತೈತನ್ನ ಕಾಯಂ ಹಿಂಗ ಇರ್ಬೇಕು, ಹಲ್ಲು ಒಂದು ಬೀಳಬಾರ್ದು, ಮುಖದ ಮ್ಯಾಗ ಗೆರಿ ಬೀಳಬಾರ್ದು, ಕೂದಲು ಬೆಳ್ಳಗಾಗಬಾರ್ದು. ಎಲ್ಲರಿಗೂ ಅನಿಸ್ತೈತಿಲ್ಲ? ಕರೆ ಇದು ನಿಸರ್ಗದ ನಿಯಮ. ಸಸಿಯಾಗಿದ್ದ ಸಸಿಯಾಗಿರೋದಿಲ್ಲ, ಒಂದು ದಿವಸ ಮರ ಆಗ್ತದೆ. ಬಾಲ್ಯದ್ದು ಯೌವನಾವಸ್ಥೆ, ಯೌವನಿದ್ದದ್ದು ವೃದ್ಧಾವಸ್ಥೆ, ಇದು ಜಗದ ನಿಯಮ. ಸ್ವ ಅವಸ್ಥಾ ಪ್ರಚ್ಯುತಿ, ಪ್ರಕೃತಿ ಒಳಗೆ ಬದಲಾಗುವುದು ನಿಯಮ. ಸೂರ್ಯೋದಯ, ಮಧ್ಯಾಹ್ನ, ಸಾಯಂಕಾಲ, ಇದು ಅನಾದಿ ಕಾಲದಿಂದ ಕಾಲ್ಚಕ್ರ ತಿರುಗಾಕತ್ತಿದ್ದೀನಿ, ಯಾರೂ ತಡೆಯೋಕ್ಕಾಗೋದೇ ಇಲ್ಲ ಅಂತ. ಆದ್ರೆ ಆ ರಾಜನಿಗೆ ಎಷ್ಟು ಆನಂದ ಆತಂದ್ರ, ನನಗ ಮುಪ್ಪು ಬರೋದಿಲ್ಲ, ನಾನು ಸುಖಿಯಾಗಿರ್ತೀನಿ. ಆಯ್ತು, ಗುರು ಬಹಳ ಉಪಕಾರ ಮಾಡಿದ್ರು ಅಂತ ಹಣ್ಣು ತಗೊಂಡು ಮನೆಗೆ ಬಂದ ರಾಜ. ಅರಮನೆಗೆ ಬಂದ, ಅವಂಗ ಚೈನ ಹತ್ತುವಾತ್, ಮನುಷ್ಯ ನೆಮ್ಮದಿ ಇಲ್ಲ. ಯಾಕ? ಈ ಹಣ್ಣು ನಾ ತಿನ್ನಿ, ನಾ ತರುಣ ಆಗಿ ಉಳಿದ್ನಂದ್ರ, ನನ್ನ ಹೆಂಡತಿ ಮಹಾರಾಣಿ ಮುದುಕಿಯಾಗಿ ಸತ್ಲಂದ್ರ ನನಗೆ ಯಾರು ಸುಖ ಕೊಡವ್ರ? ಅದಕ್ಕೆ ಈ ಹಣ್ಣ ನಾ ತಿನ್ನಬಾರ್ದು, ಮಹಾರಾಣಿ ಕೊಡ್ಬೇಕಂತ ಮನಸ್ಸು ಬದ್ಲಾತ್ ನೋಡ್ರಿ. ಯಾರ ಸಲುವಾಗಿ ಹಣ್ಣು ಕೊಟ್ಟಿದ್ರು ಮಹಾರಾಜರ? ನೀವು ಯಾವಾಗರೇ ಏನಾರೇ ಒಯ್ತೀರಿ, ಆಶೀರ್ವಾದ ಜಪ ಬೇಕಂತ ನೀವು ಮಾಡಂಗಿಲ್ಲ, ಮತ್ತವ್ರು ಕೊಟ್ಟು ಬಿಡ್ತೀರಿ. ನೀವು ಊಟ ಮಾಡ್ರ ನಿಮ್ಮ ಹೊಟ್ಟೆ ತುಂಬತೈತಿ. ಅದಕ್ಕೆ ಕನ್ನಡದ ಸ್ವತಃ ಸಾಯ್ಲಾರ್ದ ಸ್ವರ್ಗ ಸಿಗಂಗಿಲ್ಲ. ನಾವೇನಾದ್ರೂ ಜೀವಂತ ಪಡ್ಕೋಬೇಕಾಗಿತ್ತು ಸುಖ ಅಂತಂದ್ರ ಎಲ್ಲಿ ಹುಡುಕಬೇಕು? ನಾವು ಬಾಹ್ಯದಲ್ಲಿ ಹುಡುಕಾಕತ್ತೀವಿ. ರಾಜಂದು ಪರಿಸ್ಥಿತಿ ಹಂಗಾಯ್ತು. ರಾಜ ಅಂತ ನನಗೆ ಸುಖ ಕೊಡ್ತಕ್ಕಂಥವ್ರು ಮಹಾರಾಣಿ, ಆಕೆ ಮುದುಕಿಯಾಗಿ ಸತ್ಲಂದ್ರ ನನಗ ಸುಖ ಸಿಗಂಗಿಲ್ಲ, ಈ ಹಣ್ಣನ್ನ ರಾಣಿ ಕೊಡ್ಬೇಕಂತ ರಾಣಿಗೆ ಹೇಳ್ದ. ಪ್ರೀತಿಯಿಂದ, ರಾಣಿ ಕೇಳು, ನನಗೊಂದು ಗುರುಗಳು ಹಣ್ಣು ಕೊಟ್ಟಾರೆ, ವಿಶೇಷವಾಗಿರ್ತಕ್ಕಂಥದ್ದು, ಇದು ಅಮರ ಫಲ. ಈ ಫಲವನ್ನ ತಿಂದ್ರ ಮುಪ್ಪ ಅವಸ್ಥೆ ಬರೋದಿಲ್ಲ, ವೃದ್ಧಾಪ್ಯ ಬರೋದಿಲ್ಲ. ಅದಕ್ಕ ಈ ವಿಶೇಷವಾಗಿರ್ತಕ್ಕಂಥ ಹಣ್ಣನ್ನು ನೀನು ಸ್ವೀಕಾರ ಮಾಡು, ನೀನು ತರುಣಿಯಾಗಿ ಉಳಿತಿ ಅಂತ ರಾಜ ಕೊಟ್ಟ. ರಾಜ ಒಂದು ಮಾತಂದ, ನೋಡು, ನಾನು ನಿನ್ನಲ್ಲೇ ಸುಖವನ್ನು ಬಯಸ್ತೀನಿ, ನೀ ಸುಖಿಯಾಗಿದ್ರ ನಾನು ಸುಖಿ ಅಂತ ರಾಜ ಹೇಳ್ದ. ನಿಮಗೂ ಅನಿಸ್ತದ್ಲಿ ಯಾವಾಗರೇ, ನನಗೂ ಬಂದಂತೀರಿ, ಆಚಾರ್ಸಿ ನೀವು ಚಲೋ ಇದ್ರಿ ಅಂದ್ರ ಎಲ್ಲ ಚಲೋ ನೋಡ್ರಿ. ಅದಕ್ಕೆ ನಮ್ಮ ಮಾತಾಜಿ ದರ್ಶನ್ ಭೂಷಣ್ ಮತ್ತಿದ್ ಕಾಯಂ ಅನ್ನವ್ರು, ಆಹಾರ ಚಲೋ ತಗೋರಿ, ನಿಮ್ಮ ಸ್ವಾಸ್ಥ್ಯ ಚಲೋ ಇರಬೇಕು, ನಿಮ್ಮ ಆರೋಗ್ಯ ಚಲೋ ಇರಬೇಕು, ನೀವು ಚಲೋ ಇದ್ರಿ ಅಂದ್ರ ವಿಶ್ವ ಚಲೋ ಇರ್ತದೆ, ಎಲ್ಲರೂ ಚಲೋ ಇರ್ತಾರ ಅಂತಕ್ಕಂಥ ಭಾವನೆ. ಹಂಗ ರಾಜ
ರಾಣಿ ಮೇಲೆ ಪ್ರೀತಿ ಇರೋದ್ರಿಂದ ಪ್ರೇಮ ಇರೋದ್ರಿಂದ ರಾಣಿಗೆ ಹೇಳ್ದ, ಈ ಹಣ್ಣು ನೀ ತಿನ್ನೋ, ನೀ ಸುಖಿ ಇದ್ದಂದ್ರ ನಾ ಸುಖಿ ಇರ್ತನು, ನೀ ಚಲೋ ಇದ್ರೆ ನಾ ಚಲೋ ಇರ್ತನು ಅಂತಕ್ಕಂಥ ಭಾವನೆ ವ್ಯಕ್ತ ಮಾಡಿದ. ಅಂತಿಮ ಶ್ವಾಸ ಇರುವವರೆಗೆ ನನ್ನ ರಾಣಿ ತರುಣಿ ಆಗಿದ್ಲಂದ್ರ ಆಕಿ ತೊಡಿ ಮ್ಯಾಗನ ಅಂತಿಮ ಪ್ರಾಣ ಬಿಡ್ಬಹುದು. ಅದಕ್ಕ ಆಕಿ ಸುಖಿಯಾಗಿರ್ಬೇಕು, ಆಕಿ ತರುಣ ಆಗಿರ್ಬೇಕು ತಿಳ್ಕೊಂಡ ರಾಜ ಹಣ್ಣನ್ನ ಮಹಾರಾಣಿಗೆ ಕೊಟ್ಟ. ಮಹಾರಾಣಿ ಹಣ್ಣು ಇಟ್ಕೊಂಡ್ಲು, ನಂತರ ತಿಂತೀನಂತ ರಾತ್ರಿ ಮನ್ಕೊಳ್ಳಾಗ ರಾಣಿ ವಿಚಾರ ಮಾಡಕೈತ್ಲು. ಮನುಷ್ಯನ ವಿಚಾರ ಭಾಳ ಕೆಟ್ಟ, ಗಪ್ಪಕೊಂಡ್ರಂಗಿಲ್ಲ, ಶರೀರ ಒಂದು ಕಡೆ ಗಪ್ಕೊಂಡಿರ್ತೈತಿ, ಕರೆ ಮನುಷ್ಯನ ಬುದ್ಧಿ ವಿಚಾರ ಒಂದು ಕಡೆ ಸ್ಥಿರ ಇರಂಗಿಲ್ಲ. ರಾಣಿ ವಿಚಾರ ಮಾಡಕೈತ್ಲು, ಒಂದು ವೇಳೆ ಈ ಹಣ್ಣು ನಾ ತಿನ್ನಿ, ನಾ ತರುಣಿಯಾಗಿ ಉಳಿದ್ನಿ, ಅವ್ ಮುದುಕಾಗಿ ಸತ್ತಂದ್ರ ನನಗೆ ಯಾರು ಸುಖ ಕೊಡವ್ರ? ಕ್ವಶನ್ ಮಾರ್ಕ್ ಬತ್ ನೋಡ್ರಿ. ಅವಂದ್ರ ಯಾವ? ಆ ಮಹಾರಾಣಿ ಪ್ರೀತಿ ರಾಜಾನ್ ಮ್ಯಾಗ ಇದ್ದಿದ್ದಿಲ್ಲ. ಆ ರಾಜವಾಡದಾಗ ಒಂದು ಆನಿತ್ತು, ಆ ಆನಿಗೊಬ್ಬ ಮಾವುತಿದ್ದ, ಆ ಮಾವುತನ ಮೇಲೆ ಪ್ರೇಮ ಇತ್ತು ನೋಡಿ, ಯಾವ್ದ? ರಾಣಿ. ಅದಕ್ಕೆ ರಾಣಿ ವಿಚಾರ ಮಾಡ್ತಾಳು, ಇದು ನಾ ತಿಂದು ತರುಣಾಗಿ ಉಳಿದ್ನಿ, ಮಾವತ್ತು ಮುದುಕಾಗಿ ಸತ್ ಹೋದಂದ್ರ ನಂಗೆ ಯಾರು ಸುಖ ಕೊಡವ್ರ? ಅದಕ್ಕೆ ಈ ಹಣ್ಣ ನಾ ತಿನ್ನಬಾರ್ದತ್ ತುಡುಗಲೆ ಹಾದ್ಲು. ರಾಜ ಮನ್ಕೊಂಡಾಗ ರಾತ್ರಿ ತುಡುಗಲೆ ಹಾದ್ಲು ರಾಣಿ. ಯಾರ ತಕ? ಆನಿ ಮಾವತ್ನ ತೆಕ್ ಹೋದ್ಲು. ಮಾವತ್ಗಂತ ಮಾವತ ಈ ವಿಶೇಷವಾಗಿರ್ತಕ್ಕಂಥ ಅಮರ ಫಲ ಇದು, ಈ ಫಲವನ್ನ ನೀನು ಸ್ವೀಕಾರ ಮಾಡು, ಇದನ್ನು ನೀನು ತಿನ್ನು ಅಂತ ಹೇಳಿದ್ಲು. ಅವಾಗ ಮಾವುತ ಕೇಳ್ತಾನ, ಮಹಾರಾಣಿಯವರೇ ಈ ಹಣ್ಣದ ಈ ಫಲದ ವಿಶೇಷತೆ ಏನು ಅಂತ ಕೇಳಿದ. ಅವಾಗ ಆ ಮಹಾರಾಣಿ ಹೇಳ್ತಾಳು, ಮಾವುತ ಕೇಳು, ಈ ಅಮರ ಫಲವನ್ನ ಯಾರು ಸ್ವೀಕಾರ ಮಾಡ್ತಾರ, ಯಾರು ತಿಂತಾರ, ಅವರು ತರುಣಾಗಿ ಉಳಿತಾರ, ಅವ್ರಿಗೆ ವೃದ್ಧಾವಸ್ಥೆ ಬರೋದಿಲ್ಲ. ಅದಕ್ಕೆ ನೀ ಇದನ್ನು ತಿನ್ನು, ನೀ ತರುಣಾಗಿ ಉಳಿಪ, ಮತ್ತ ನಾ ಅಂತಿಮ ಸಮಯ ತಕ್ಕ ನಿನ್ನ ಸುಖ ಬಯಸಿ ನಿನ್ನ ತೊಡಿಮೆ ಪ್ರಾಣ ಬಿಡ್ತೀನಿ. ಅದಕ್ಕೆ ಈ ಹಣ್ಣ ನೀ ತಿನ್ಬೇಕಂತ ನನ್ನ ಇಚ್ಛೆ ಆತಿ ಅಂತ ರಾಣಿ ಮಾವುತ್ ಹಣ್ಣು ಕೊಟ್ಲು. ಮಾವುತ್ ಹಣ್ಣು ಇಟ್ಕೊಂಡ ಆಯ್ತು ಅಂತಂದ. ಮರುದಿವಸ ಮಾವುತ್ ವಿಚಾರ ಮಾಡಕೈದ್ದ, ಈ ಹಣ್ಣ ಈ ಅಮರ ಫಲವನ್ನ ನಾವೊಂದು ವೇಳೆ ಸ್ವೀಕಾರ ಮಾಡಿನಂದ್ರ ಈ ಫಲದಿಂದ ನಾನು ತರುಣ ಆಗಿ ಉಳಿತೀನಿ. ನಾ ತರುಣ ಆಗಿ ಉಳಿದ್ನಿ, ಮತ್ ಆಕಿ ಮುದಿಕಾಗಿ ಸತ್ಲಂದ್ರ ನನಗೆ ಯಾರು ಸುಖ ಕೊಡವ್ರ? ಈ ಪ್ರಶ್ನೆ ಆತನೊಳಗೆ ಬತ್ತು, ಮಾವುತನೊಳಗ ಈ ಪ್ರಶ್ನೆ ನಿರ್ಮಾಣ ಆಯ್ತು. ಆ ವಿಚಾರ ಮಾಡಕ್ ಶುರು ಮಾಡಿದ, ಒಂದ್ ವೇಳೆ ಈ ಅಮರ ಫಲವನ್ನ ನಾ ತಿಂದ ತರುಣಾಗಿ ಉಳಿದ್ನಿ, ಮತ್ತ ಆಕೆ ಸತ್ಲಂದ್ರ ಆಕೆ ಯಾವಕಿ ಮತ್ತೊಬ್ಬಕ್ಕಿದ್ಲು ನೋಡ್ರಿ. ಆ ಮಾವುತನ ಪ್ರೇಮರೇ ಮಹಾರಾಣಿ ಮ್ಯಾಗಿರ್ಬೇಕಲ್ಲ. ಆ ಮಾವುತನ ಪ್ರೇಮ ವಿಚಿತ್ರ ಘಟನಾ ನೋಡ್ರಿ. ಎಂತಿಂತ ಕರ್ಮ ಹೆಂಗ ಮಾಡಕ್ ಹಸ್ತತಿ. ಊರಾಗ ಒಬ್ಬಕಿ ಅಗಸಿಗಿತ್ತಿದ್ಲು, ಅಗಸಿಗಿತ್ತಿ. ಊರೆಲ್ಲ ಅರಿವಿ ಗಾಯ ಮಾಡಿ ತೊಳೆ ತಂದ ಹೊಟ್ಟಿ ತುಂಬ ಅಗಸಿಗಿತ್ತಿ ಕೊಡ್ಬೇಕಂತ ಮರುದಿವಸ ಆ ಮಾವುತ್ ಅಗಸಿಗಿತ್ತಿ ಮನಿಗೆ ಹೋದ. ರಾತ್ರಿ ಅಗಸಿಗಿತ್ತಿ ಮುಂದೆ ಹಣ್ಣಿಟ್ಟ. ಆಕಿಗೆ ಹೇಳ, ಏ ಪ್ರೇಯಸಿ, ಇದು ವಿಶೇಷವಾಗಿರ್ತಕ್ಕಂಥ ಅಮರ ಫಲ, ಈ ಫಲವನ್ನ ನೀ ತಿನ್ನು, ನೀನು ಕೊನೆ ಉಸಿರು ಇರುವವರೆಗೆ ತರುಣಿಯಾಗಿರ್ತೀಯ, ನಿನಗೆ ವೃದ್ಧಾಪ್ಯ ಬರೋದಿಲ್ಲ, ನೀ ಮುದುಕಿ ಆಗೋದಿಲ್ಲ ಅಂತ ಹೇಳಿದ. ಅಲ್ರಿ ನೀವ ತಿನ್ರಲ್ರಿ? ಇಲ್ಲ, ನಾ ತಿನ್ನಿ ತರುಣ ಆದ್ನಿ, ಮುದುಕಿಯಾಗಿ ನೀ ಸತ್ತು ಹೋದ್ರ ನಂಗೆ ಸುಖ ಯಾರು ಕೊಡವ್ರ? ನನ್ನ ಪ್ರೀತಿ ನಿನ್ನ ಮೇಲೆ ಐತಿ. ಅದಕ್ಕೆ ನೀ ಹಣ್ಣು ತಿಂದೆ ಅಂದ್ರ ನೀ ತರುಣಿಯಾಗಿ ಉಳಿತಿ, ನಾ ಕೊನೆ ಉಸಿರು ನಿನ್ನ ತೊಡಿ ಮ್ಯಾಗ ಬಿಡ್ತನು, ಅದಕ್ಕೆ ನನ್ನ ಪ್ರೀತಿ ನಿನ್ನ ಮ್ಯಾಗತಿ, ಹಣ್ಣ ನೀ ತಿನ್ನಂತಕೊಂಡ ಅಗಸಿಗಿತ್ತಿ ಕೊಟ್ಟ. ಆಯ್ತ್ರಿ ಅಂತ ಕಿಟ್ಕೊಂಡ್ಲು. ಮರುದಿವ್ಸ ರಾತ್ರಿ ಆಕಿಗೆ ನಿದ್ದೆ ಹತ್ಲಿಲ್ಲ. ಈ ಹಣ್ಣು ನಾ ತಿನ್ನಿ, ನಾ ತರುಣಿಯಾಗಿ ಉಳಿದ್ನಂದ್ರ ಅವ್ ಸತ್ತಂದ್ರ ನಂಗೆ ಸುಖ ಕೊಡವ್ರ ಅಂದ್ಲಿಕ್ಕೆ ಅವ್ ಯಾವ ಬಂದಿನ ನೋಡ್ರಿ. ಅಗಸಿಗಿತ್ತಿ ಪ್ರೇಮರೇ
ಅಗಸಿಗಿತ್ತಿ ಪ್ರೇಮರೇ ಮಾವುತ್ ಮ್ಯಾಗ ಇರ್ಬೇಕಿತ್ಲ ಇಲ್ಲ. ಆ ಅಗಸಿ ಬಿತ್ತಿ ಪ್ರೇಮ ಊರಾಗ ಒಬ್ಬ ಗುರುಕ ಇದ್ದ. ರಾತ್ರಿ ಮಣಿ ತಿರುಗಿ ಹೆಸರು ಮಾಡ್ತಿದ್ದ ಜನರನ್ನ. ಆ ಗುರುಕಾನ ಮೇಲೆ ಪ್ರೀತಿ ಇತ್ತು ನೋಡ್ರಿ ಅಗಸಿಗಿತ್ತಿದ್. ಆಕೆ ವಿಚಾರ ಮಾಡ್ಲು, ಇದನ್ನ ತಿಂದ ನಾ ತರುಣಿಯಾಗಿ ಉಳಿದ್ನಿ, ಗುರುಕ ಮುದುಕಾಗಿ ಸತ್ರ ನಂಗೆ ಯಾರು ಸುಖ ಕೊಡವ್ರ, ಅದಕ್ಕೆ ಹಣ್ಣು ನಾ ತಿನ್ನಬಾರ್ದು, ಗುರುಕಾಗ ಕೊಡಬೇಕತ್ತ ಹಣ್ಣು ತಗೊಂಡು ಮರುದಿವ್ಸ ರಾತ್ರಿ ಗುರುಕ ಅಂತ ಹೋದ್ ನೋಡ್ರಿ. ಯಾರ? ಅಗಸಗಿತ್. ಗುರುಕಾಗಿ ಹೇಳ, ಗುರುಕ ಇದು ಅಮರ ಫಲ, ವಿಶೇಷವಾಗಿರ್ತಕ್ಕಂಥ ಫಲ, ಇದು ಬಹಳ ಅಪರೂಪದ ಫಲ. ಏನ್ ವಿಶೇಷ? ಈ ಹಣ್ಣು ಯಾರು ತಿಂತಾರಲ್ಲ ಅವ್ರು ಮುದುಕರಾಗೋದಿಲ್ಲ, ಕಾಯಂ ತರುಣ ಉಳಿತಾರೋ. ಅದಕ್ಕೆ ಈ ಹಣ್ಣು ನೀ ತಿನ್ನು. ಯಾಕಂದ್ರೆ ನೀ ತರುಣ ಆಗಿ ಉಳಿದಂದ್ರ ನಾ ಅಂತಿಮ ಶ್ವಾಸ ತಕ್ಕ ನಿನ್ ಜೊತೆ ಸುಖಿಯಾಗಿರ್ಬೋದು. ಅದಕ್ಕೆ ಈ ಹಣ್ಣು ನೀ ತಿನ್ನು, ನೀ ತರುಣ ಆಗಿ ಉಳಿ ಅಂತ ಗುರುಕ ಕೊಟ್ಲು. ಆಯ್ತು ಅಂತ ಅವ ಇಟ್ಕೊಂಡ. ಅವಾಗ ಬ್ಯಾತಕ ನಿದ್ದೆ ಹತ್ತುವಾತ್. ಏನು ಈ ಹಣ್ಣು ನಾ ತಿನ್ನಿ, ನಾ ತರುಣ ಆಗಿ ಉಳಿದ್ನಿ, ಆಕಿ ಮುದುಕಾಯಿ ಸತ್ಲ ಅಂದ್ರೆ ನಂಗೆ ಯಾರು ಸುಖ ಕೊಡವ್ರ ಅನ್ನೋ. ಇನ್ನು ಆಕೆ ಯಾರ? ಆ ಊರಾಗ ಒಬ್ಬಕ್ಕೆ ವೇಶ್ಯ ಇದ್ಲು. ಆ ವೇಶ್ಯಾನ ಮೇಲೆ ಪ್ರೇಮ ಇತ್ತು. ಯಾರ್ದ? ಗುರುಕಂದ. ಗುರುಕ ಮರುದಿವ್ಸ ರಾತ್ರಿ ಹೋದ ವೇಶ್ಯಾನ ಮನಿಗೆ. ವೇಶ್ಯಾಗ ಹೇಳ್ದ, ಈ ಹಣ್ಣನ್ನೇ ತಿನ್ನು ಅಂತ. ಏನ್ರಿದು? ಇದು ಅಮರ ಫಲ. ಈ ಫಲವನ್ನ ಯಾರ ತಿಂತಾರೋ ಅವ್ರಿಗೆ ವೃದ್ಧಾವಸ್ಥಾ ಬರೋದಿಲ್ಲ, ಕೊನೆಯವರೆಗೆ ಅವರು ತರುಣಾಗಿ ಉಳಿತಾರೋ. ಅದಕ್ಕೆ ನೀ ಹಣ್ಣು ತಿಂದ ನೀ ತರುಣಿ ಆಗಿದ್ದಂದ್ರ ನಾ ಇರು ತಕ ನಿನ್ ಜೊತೆ ಸುಖಿಯಾಗಿರ್ಬಹುದು. ಅದಕ್ಕೆ ಈ ಹಣ್ಣು ನೀ ತಿನ್ನು ಅಂತ ವೇಶ್ಯಾಗ ಕೊಟ್ಟ. ವೇಶ್ಯ ಹಣ್ಣು ಆಯ್ತ್ರಿ ತಿಂತನ ತಿಟ್ಲು. ಆಕಿಗೆ ಬ್ಯಾತಾಕ ನಿದ್ದೆ ಹತ್ವಾತ್. ವೇಶ್ಯ ವಿಚಾರ ಮಾಡಕೈತ್ಲು, ನನ್ನಂತ ಪಾಪಿ ಹಣ್ಣು ತಿಂದ್ರ ಇನ್ನ 8 ವರ್ಷ ಬದುಕಿ 8 ಮಂದಿಗೆ ನರಕದ ಹಾದಿ ತೋರಿಸ್ಲಿ, ನಾ ತರುಣ ಆಗಿದ್ದು ಉಪಯೋಗಿಲ್ಲ. ನಮ್ಮ ರಾಜ್ಯದ ರಾಜ ಬಹಳ ಧರ್ಮಾತ್ಮ ಅದಾನು. ರಾಜ ಸುಖಿ ಇದ್ದಂದ್ರ ಇಡೀ ಪ್ರಜಾ ಸುಖಿ ಇರ್ತಾರೋ, ಇಡೀ ರಾಜ್ಯ ಸುಖ ಇರ್ತದ. ಆ ಭಾವನಾ ವೇಶ್ಯಾನ ಮನಸ್ಸಿನಾಗ ಬತ್ತು. ವೇಶ್ಯ ವಿಚಾರ ಮಾಡಿದ್ಲು, ಈ ಹಣ್ಣು ನಾ ತಿಂದ ತರುಣಿಯಾಗಿ ಪಾಪ ಮಾಡೋದಕ್ಕಿಂತ ಈ ಹಣ್ಣು ರಾಜ ತಿಂದಂದ್ರ ಇಡೀ ನನ್ನ ರಾಜ್ಯ ಸುಖಿಯಾಗಿರ್ತೈತಿ ಅಂತ ಭಾವನಾ ಮಾಡಿ ಆ ಹಣ್ಣು ತಗೊಂಡು ಮರುದಿವ್ಸ ರಾಜ ದರ್ಬಾರಕ್ಕೆ ಬಂದ್ಲು ವೇಶ್ಯ. ಒಳಗೆ ಬಿಡುವಾರಕಿನ ಯಾರು ಹೇಳಿದ್ಲು, ನಾ ವಿಶೇಷವಾದಂಥ ಕಾಣಿಕೆ ತಂದೀನಿ ರಾಜ ಕೊಡ್ಬೇಕಂತ, ದಯವಿಟ್ಟು ನಾನು ಒಳಗೆ ಬಿಡ್ರಿ ಅಂತ. ಆ ಸುದ್ದಿ ರಾಜ ಮುಟ್ತು. ರಾಜ ಸಂದೇಶ ಕೊಟ್ಟರು. ಬಂದ್ಲು, ಒಂದು ಮ್ಯಾಲ ಅರಿವಿ ಮುಚ್ಕೊಂಡು ತಂದಿದ್ಲು. ಪ್ರಭು ಕ್ಷಮಾ ಮಾಡ್ರಿ, ನಾನು ನಿಮ್ಮ ಚರಣಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಣಿಕೆಯನ್ನು ಅರ್ಪಣೆ ಮಾಡಬೇಕು ಅಂತ ನಿವೇದನೆ ಮಾಡಿಕೊಂಡ್ಲು. ನೋಡ್ರಿ, ಇದು ಈಗಿಂದಲ್ಲ, ತೀರ್ಥಂಕರ ಕಾಲದಿಂದ ಬಂದದ. ತೀರ್ಥಂಕರರು ಯಾವಾಗ ರಾಜ್ಯಾಭಿಷೇಕ ಪಟ್ಟಾಭಿಷೇಕ ಆಗ್ತದ ಆ ಸಮಯದಾಗ 56 ದೇಶದ ರಾಜರು ಕಪ್ಪು ಕಾಣಿಕೆಯನ್ನು ಕೊಟ್ಟ ಶರಣಾಗತಿಯನ್ನು ಸ್ವೀಕಾರ ಮಾಡ್ತಾರ ಅನ್ನೋದ್ರಿಂದ ತೀರ್ಥಂಕರರು ಎಂಥ ರಾಜರು ಇರ್ತಾರಂದ್ರ ಅವ್ರು ಇರೋ ಸಮಯದಾಗ ಈ ಭೂಮಿ ತಲೆ ಮ್ಯಾಗ ಯಾರು ಒಬ್ರು ಭಿಕ್ಷುಕರು ಇರಂಗಿಲ್ಲ, ಎಲ್ಲರೂ ಸುಖ ಶಾಂತಿ ಸಮೃದ್ಧಿಯಿಂದ ಬದುಕ್ತಾರ. ಅದಕ್ಕೆ ನಾ ಹೇಳ್ತೇನೆ, ಯಥಾ ರಾಜ ತಥಾ ಪ್ರಜಾ. ದೇಶದ ನಾಡದ್ದ ಮಂತ್ರಿಗಳು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಧಾರ್ಮಿಕ ಇದ್ರಂದ್ರ, ಎಲ್ಲಾರು ಸುಖ ಬಯಸ್ತಿದ್ರಂದ್ರ ಇಡೀ ನಾಡ ಸಮೃದ್ಧಿಯಾಗಿರ್ತದ, ಸುಖಮಯ ಆಗಿರ್ತದ ಅನಂತ. ಇದೇ ಹೇಳ 9 ದಿವಸದ ಪ್ರಯಾಸ, 9 ದಿವಸ ಮಾಡ್ತಕ್ಕಂಥ ಅಭಿಯಾನ ವಿಜಯ ತರಕ ಕಾರಣ ಆಯ್ತು. ಮಂತ್ರಿಗಳ ಮನಸ್ಸು ಪರಿವರ್ತನೆ ಆಯ್ತು, ಫ್ಯಾಕ್ಟ್ರಿ ಮಾಲಕರ ಮನಸ್ಸು ಪರಿವರ್ತನೆ ಆಯ್ತು. 3,000 ಕೊಡ್ತು ಇದು ಗೊತ್ತವ್ರ ಅಂದಾಜ್. ಟೋಟಲ್ 1800 ಕೋಟಿ ಪೈದಾ. ವಿಚಾರ ಮಾಡಿ ಅಂಥದ್ದು. ಇಡೀ ಕರ್ನಾಟಕ ರಾಜ್ಯದಾಗ 9 ದಿವಸ ಅಭಿಯಾನ ಮಾಡಿದ್ದಕ್ಕೆ 1800 ಕೋಟಿ ಹಣ ರೈತರಿಗೆ ಉಪಲಬ್ಧ ಆಗಾಕತ್ತೆ. ಅದು ಚಾತುರ್ಮಾಸ ಶುರುವಾತಿಗೆ ನಾ ಹೇಳಿನಿ, ಈ ವರ್ಷ ಮಳಿ ಚಲೋ ಐತಿ, ಬೆಳಿ ಚಲೋ ಬರ್ತೈತಿ, ಎಕರೆಗೆ ನಿಮ್ಗೆ ಲಾಭ ಸಿಗ್ತತಿ, ಎಲ್ಲಾರು ಸುಖಿ ಸಮೃದ್ಧಿ ಆಗಿರ್ಬೇಕು ಅಂತ ಹೇಳಿ. ಖರೆ ಅವ್ರು ಮಾಡಿದ್ದ ಪುರುಷಾರ್ಥ, ಪ್ರಯತ್ನ, ನೀವು ಕೊಟ್ಟಂತ ಸಾಥ. ನಾನು ಜಪ ಮಾಡಾಕತ್ತಿದ್ನಿ, ಹಿಂದ್ಕೆತ್ತಕ ಎಷ್ಟೋ ಸಲ ಹಿಂಗೆಲ್ಲ ಹೋರಾಟ ಮಾಡ್ಯಾರ, ನಡುನ ಬಿಟ್ಟು ಹೋಗ್ಯಾರ.
ಕೊನೆವರೆಗೆ ಯಾರು ಸಾಥ್ ಕೊಟ್ಟಿದ್ದಿಲ್ಲ. ಕರೆ ಈ ಸಲ ಹಿಂಗ ಸಾಥ್ ಕೊಟ್ಟಾರೋ ನಾವು ಕ್ಷೈಕ ಲಬ್ಧಿ ಪ್ರಾಪ್ತ ಆಗ್ಬೇಕು ಅಂತ ವಿಶುದ್ಧಿಯಿಂದ ಸಾಥ್ ಕೊಟ್ಟರು. ಅನಂತೆ ಗುರುಜಿ ಅವ್ರಿಗೆ, ಪೂಜಾರಿ ಅವರಿಗೆಲ್ಲ, ಇಡೀ ರೈತರಿಗೆಲ್ಲ ಜಯ ಸಿಕ್ತು. ಇವತ್ತು ರೈತರ ಖುಷಿ ಅದಾರು. ನೀವೆಟ್ಟು ಖುಷಿ ಆಗ್ಯಾರ, ಅದಕ್ಕಿಂತ ಹೆಚ್ಚು ಖುಷಿ ನಮ್ಮ ಕಬ್ಬುಗಳು ನಗಾಕತ್ತಾವ, ನಮಗೆ ಯೋಗ್ಯ ಬೆಲೆ ಸಿಕ್ತು ಅಂತ. ಅವಕ್ಕೂ ಜೀವ ಐತ್ರಿ, ಅವು ಜೀವ ಚೈತನ್ಯ ಅಸ್ತಿತ್ವ ಅದಾವ. ಆ ಕಬ್ಬುಗಳು ಖುಷಿ ಪಡಾಕತ್ತಾವ, ಇವ್ರ ಹೆಸರು ಮ್ಯಾಗ ಅವ್ರ ಆನಂದ ತಗೋಕತ್ತಾವ. ರೈತರು ನಮ್ಮ ಸುಲಭ ಪುರುಷಾರ್ಥ ಮಾಡ್ರು, ಅವ್ರಿಗೂ ಬೆಂಬಲ ಕೊಡುದ ನಮ್ದು ಕರ್ತವ್ಯ ಐತಿ. ಇದು ಭಾಗ್ಯದಾಗ ಸಿಕ್ತು ಅಂತಕ್ಕಂಥ ಮನೋಭಾವನೆಯಿಂದ ಇದೆ. ಏನ ಯಾರ ಮನ್ಯಾಗ ಲಕ್ಷ್ಮಿ ನಗತಾಳ, ಯಾರ ಮನ್ಯಾಗ ಲಕ್ಷ್ಮಿ ಕುಣಿತಾಳ, ಅವ್ರ ಮನಿ ಭೂಮಿ ತಲೆ ಮ್ಯಾಗಿನ ಸ್ವರ್ಗ ಆಗ್ತೈತಿ ಅಂತ ಹೇಳ್ಯಾರ ನಮ್ಮ ಆಚಾರ್ಯ. ಅದಕ್ಕೆ ಲಕ್ಷ್ಮಿನ ದುರುಪಯೋಗ ಮಾಡಬೇಡ್ರಿ, ಸದುಪಯೋಗ ಮಾಡಬೇಕು, ಸತ್ಕಾರ್ಯಕ್ಕೆ ಉಪಯೋಗ ಮಾಡಬೇಕು. ಹಂಗೆ ಇವತ್ತು ಹೊಲದಾಗಿರ್ತಕ್ಕಂಥ ಕಬ್ಬ, ಆ ಕಬ್ಬದಾಗಿರ್ತಕ್ಕಂಥ ರಸ ಆನಂದದಿಂದ ಕುಣ್ಯಾಕತೈತಿ. ನನಗೆ ಯೋಗ್ಯ ಬೆಲೆ ತರ್ತಕ್ಕಂಥ ಕಾರ್ಯ ಕೊಟ್ಟರು, ಕಾರ್ಯ ಮಾಡಿದ್ರು ನನ್ನ ಮಕ್ಕಳು ಅಂತ ಭೂಮಿ ತಾಯಿ ಸಹಿತ ಇವತ್ತು ನಿಮ್ಮ ಮ್ಯಾಲ ಪ್ರಸನ್ನ ಚಿತ್ತದಾಳು. ಅದಕ್ಕೆ ಭೂಮಾತಾ ಅಂತಕ್ಕಂಥ ಉಪಾಧಿ ನಮ್ಮ ಸಂಸ್ಕೃತಿ. ಅದಕ್ಕೆ ನಿಸರ್ಗೋ ಪ್ರಕೃತಿ ದೇವೋ ಭವ. ಆ ಪ್ರಕೃತಿಯಲ್ಲಿ ದೇವರನ್ನ ಕಾಣೋ, ಆ ದೇವರಿಗೆ ಜಯ ತರ್ತಕ್ಕಂಥ ಕಾರ್ಯ ರೈತರ ಒಕ್ಕೂಟದಿಂದ ಸಾಧ್ಯ ಆಗಾಕ ಕಾರಣ ಆಯ್ತು. ನಾನು ಜಪ ಮಾಡಿ ಓಂ ರೀಂ ಕೃಷಿಕೋದ್ಧಾರಕ ಶ್ರೀ ಋಷಭ ದೇವಾಯ ನಮಃ ಈ ಜಾಪ್ ಅನುಷ್ಠಾನ ಮಾಡಿ ಮೊನ್ನೆ ಬರಾಗ ನಂಗೊಂದು ಸ್ವಲ್ಪ ಸ್ವಾಸ್ಥ್ಯ 4ನೇ ದಿವಸ ಉಪವಾಸ ಆದಾಗ ಸ್ವಲ್ಪ ಗಡಬಡ ಆದಾಗ ಹೆಣ್ಮಕ್ಳು ನಮ್ಮ ಜೋಡಿ ಬೆನ್ನು ಹತ್ತಿದ್ರು. ನಾಳೆ ವಾರ್ನಿಂಗ್ ಮಾಡಿ ಯಾರು ಮುಂದೆ ಬರಬೇಡ್ರಿ, ಕಾರ್ಯ ಸಿದ್ಧಿ ಆಗ್ಬೇಕಾಯ್ತಾರೆ, ಹೋಗ್ರಿ ಆದಿನಾಥ್ ಭಗವಾನ್ ಮುಂದೆ ಕುಂಡ್ರಿ, ಜಪ ಮಾಡ್ರಿ ಅಂತ ಹೇಳಿ. ಜಪ ಮಾಡಿ ಅವ್ರ ನಂತಕ್ಕೆ ಬರಗುಡ್ದ ಸುದ್ದಿ ಬತ್ತು 3,300 ರೂಪಾಯಿ ಒಂದು ಪ್ರತಿ ಟನ್ಕ ನಿಗದಿಪಡಿಸಾರೋ ಘೋಷಣೆ ಮಾಡ್ರು ಅಂತ ಸುದ್ದಿ ಬತ್ತು. ಶ್ರದ್ಧಾ ಇಡಬೇಕು, ಸಮರ್ಪಣ ಭಾವನಾ ಇಡಬೇಕು. ನಮ್ಮ ದೇಶದ ಸಂಸ್ಕೃತಿನ ಅದು ಐತಿ. ವಿಶ್ವಾಸ ಮೇಲೆ ಜಗತ್ತು ನಡೆದದ. ಅವ್ರ ಒಳಗೆ ಹೃದಯದ ಪಕ್ಕಾ ವಿಶ್ವಾಸ ಇತ್ತು. ಅನಂತ ಅದಕ್ಕೆ ಕರೆ ಕೊಟ್ರು, ನೀವೆಲ್ಲ ಸಾಥ್ ಕೊಟ್ರಿ, ಅದಕ್ಕೆ ಜಯ ಸಿಕ್ತು. ಇದು ಪೂರ್ಣ ಅಖಂಡ ಕರ್ನಾಟಕದ ವಿಜಯ ಪತಾಕ ಹಾಸ್ತಕ್ಕಂಥ ಕಾರ್ಯ. ಹಸಿರು ಸಮೃದ್ಧಿ ಇದಕ್ಕೆ ಹೇಳ್ತಿನ ಶುರುವಾತಿಗೆ ಮನುಷ್ಯ ಬದುಕಬೇಕಾದ್ರೆ 3 ಬೇಕು: ಆಕ್ಸಿಜನ್, ನೀರು ಮತ್ತು ಅನ್ನ. ಈ 3 ಇದ್ದಾಗ ಬದುಕಾಕ ಸಾಧ್ಯ. ಇದನ್ನು ಒದಗಿಸ್ತಕ್ಕಂಥ ಕಾರ್ಯ ಭೂಮಾತಾ ಮಾಡ್ತಾಳು. ಭೂಮಿ ತಾಯಿ ಗಿಡ ಮರಗಳು ಎಲ್ಲ ಜನ್ಮ ಕೊಟ್ಲು. ಅನಂತೆ ಭೂಮಿ ತಲೆ ಮ್ಯಾಗ ಆಕ್ಸಿಜನ್ ಅದ. ಆ ಆಕ್ಸಿಜನ್ ಇಡೋದ್ರಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯಾ ಮಾಧ್ಯಮದಿಂದ ಮಳೆ ಧರೆಗಿಳಿದು ಸುರಿತದ. ಆ ಮಳೆದಿಂದ ನೀರದಿಂದ ಜಲ ಸಮೃದ್ಧಿ ಆಗ್ತದ, ಅದರಿಂದ ಬೆಳಿ ಬರ್ತದ. ಉತ್ತಮ ಸರ್ ಹೇಳ್ತಿರಲ್ಲ, ಕೊಕ್ಕಂದಾಗ ಬೀಳ್ತೈತಿ ಮಳಿ, ಅಂದಾಗ ಬರ್ತೈತಿ ಹೊಳಿ, ಹೊಲ್ದಾಗ ಬರ್ತೈತಿ ಕಬ್ಬಿನ ಬೆಳಿ, ನಿಮ್ಮ ಕೈಯಾಗ ಬರ್ತಾವ ಬಂಗಾರದ ಬಳಿ. ಸಮೃದ್ಧ ನಾಡು, ಸಮೃದ್ಧ ರಾಷ್ಟ್ರ, ಸಮೃದ್ಧ ಸಂಸ್ಕೃತಿ ನಮ್ದಾಗ್ಬೇಕಾಗಿತ್ತಂದ್ರ ರೈತರು ಸಬಲರಾಗಬೇಕು. ಭಾಷಣ ಮಾಡ್ತಾರೆ ಬಹಳ ಜನ, ಇಲೆಕ್ಷನ್ ಬಂದಾಗ ರೈತರು ರಾಷ್ಟ್ರ ನಾವು ರೈತರ ಪರ ಆದೀವಿ ಹೇಳ್ತಾರೆ. ಮತ್ತು 9 ದಿವಸ ಯಾಕೆ ತಗೊಂಡ್ರು? ನನ್ನ ಅಪೇಕ್ಷೆಯಲ್ಲಿ 3 ದಿವಸನಾಗ ಇದಕ್ಕೆ ಆಗಬೇಕಾಗಿತ್ತು, 3 ದಿವಸನ ನಿರ್ಣಯ ತಗೋಬೇಕಾಗಿತ್ತು. ಆದರೂ ತಗೊಂಡಾರು. ಅವ್ರಿಗೂ ಆಶೀರ್ವಾದ ಇರಲಿ, ಅವ್ರಿಗೂ ಭವಿಷ್ಯ ಉಜ್ವಲ ಆಗಲಿ, ಅವರು ಸುಖಿಯಾಗಿರಲಿ. ನಮ್ಮ ದೇಶದ ಸಂಸ್ಕೃತಿನ ಅದ. ಮಕ್ಕಳು ನಾವು ಎಷ್ಟೇ ಪ್ರೀತಿ ಮಾಡಿದ್ರು ಆ ಮಕ್ಕಳ ನಮ್ಮ ಭವಿಷ್ಯದಾಗ ಉಜ್ವಲ ಮಾಡ್ತಕ್ಕಂಥ ಸಂಸ್ಕಾರ ಕೊಟ್ಟರೆ ಮಾತ್ರ ನಮ್ಮ ಭವಿಷ್ಯ ಉಜ್ವಲ ಆಗ್ತದೆ. ಪ್ರೀತಿ ಮಾಡಬೇಡತನತಿಲ್ಲ, ಜೊತೆ ಸಂಸ್ಕಾರ ಬೇಕು. ಹಂಗೆ ರೈತರ ಬದಲು ಹೇಳೋದು ಮಾತ್ರ ಅಲ್ಲ, ಕಾಯಂ ಹೇಳ್ತಿರ್ತೀನಿ ನಾ, ರೈತರಂದ್ರೆ ಕುಲರತ್ನ ಭೂಷಣ್ ಅಲ್ಲ, ದೇಶದ ಪ್ರಧಾನಮಂತ್ರಿ ಅಲ್ಲ, ರಾಷ್ಟ್ರಾಧ್ಯಕ್ಷ ದ್ರೌಪದಿ ಮುರ್ಮು ಅಲ್ಲ. ಒಂದು ಏಕೇಂದ್ರ ಹಿಡ್ಕೊಂಡು ಪಂಚೇಂದ್ರ ತಕ್ಕ ಸೌಜ್ಞಿ ಅಸೌಜ್ಞಿ ಪ್ರಪಂಚ ಬದುಕಬೇಕಾದ್ರೆ ಅನ್ನ ಬೇಕು, ಅನ್ನ ಕೊಡ್ತಕ್ಕಂಥ ಅನ್ನದಾತ ಅಂತ. ನಾವು 3ನೇತೆ ಇದ್ದಾಗ ಪ್ರೈಮರಿ ಒಳಗ ಪೋಯಮ್ ಓದಿವಿ. ಇವನೇ ನೋಡು ಅನ್ನದಾತ, ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು, ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲೆ ಬೇಗೆ ಸಹಿಸುತ್ತ. ನಾವು ಸಾಧು ಆಗೋದ, ಸೈನಿಕ ಆಗೋದ, ಅದಕ್ಕಿಂತ ದೊಡ್ಡ ತ್ಯಾಗ ಅಂದ್ರ ರೈತ. ಈ ಜಾತಿ ಬದುಕಾಕ ಸಾಧು ಬದುಕಬೇಕಾದ್ರೆ ಅನ್ನ ಬೇಕು, ಒಬ್ಬ ಸೈನಿಕ ಬದುಕಬೇಕಾದ್ರೆ ಅನ್ನ ಬೇಕು, ಈ ಪ್ರಪಂಚ ಬದುಕಬೇಕಾದ್ರೆ ಅನ್ನ ಬೇಕು. ಅನ್ನ ದೇವತನ ಮೇಲೆ ಅನ್ಯಾಯ ಆತಂದ್ರ ನಮ್ಮ ದೇಶದ ಸಂಸ್ಕೃತಿ ಉಳ್ಯಾಕೆ ಹೆಂಗೆ ಸಾಧ್ಯ? ನಿಜವಾದ ಅರ್ಥದಾಗ ನಾವು ಆಧ್ಯಾತ್ಮ ಇದೀಗ ಏನ ಆಧ್ಯಾತ್ಮ ಭಗವಾನ್ ಒಂದು ಅರಿಗ್ಯಾ ಕಡಿಮೆ ಕೊಡ್ರಿ,
ಕರೆ ಬಂದವ್ರಿಗೊಂದು ತುತ್ತು ಅನ್ನ ಕೊಡ್ರಿ, ಅದಕ್ಕಿಂತ ದೊಡ್ಡ ಧರ್ಮ ಅಂತಕ್ಕಂಥದ್ದು. ನಾನು ಯಾರೋ ಅಂದ್ರು ಒಬ್ರು ಅಂತಾರ್ರಿ, ಇಲ್ರಿ ಅದೇನು ಅವಶ್ಯಕತೆ ಇಲ್ಲ, ನಮ್ದು ಬದ್ರಿಗಿರಿ ರೊಕ್ಕ ಮಾಡ್ಬೇಕು ಅಲ್ಲಕ್ಕ ನೀವು ಉಪವಾಸ ಮಾಡಬಾರ್ದ್ರಿ ಏನೇನು ಹೇಳ್ರು. ನಾವು ಒಂದೇ ಮಾತನಾಗ ಹೇಳಿ, ಬದ್ರಿಗಿರಿಯಾಗ 24 ಆಕಳು ಬಂದವು, ₹1 ಕೊಟ್ಟಿಲ್ಲ. ನಿಮ್ಮಂಥ ರೈತರನ್ನ ಬದ್ರಿಗಿರಿ ಗೋದಾನ ಮಾಡ್ಯಾರು. ಒಂದು ಆಕಳಿಗೆ ಬರೀ 50,000 ಹಿಡಿದ್ರು ₹12 ಲಕ್ಷ ಆಯ್ತು. ರೈತರು ನಮ್ಮ ಬದ್ರಿಗೆ 12 ಲಕ್ಷ ಕೊಟ್ಟರೆ ನಮ್ಮ ಮ್ಯಾಗಿಂದ 1 ಲಕ್ಷ ಕೊಡಕ್ಕೆ ಎಂದು ಆಡ್ದೈತಿ. ಆ ಕಾರ್ಯ ಯಶಸ್ವಿ ಆಗಲಿ. ಅಲ್ಲಿ ರೊಕ್ಕ ಮುಖ್ಯ ಅಲ್ಲ, ನಮ್ಮ ಧರ್ಮ ಹೇಳ್ತ್ರಿ, ಹರ್ಕೊಂಡು ತಿನ್ಬೇಡ್ರು. ಇರ್ಲಿಕ್ಕೆ ಹರ್ಕೊತನ ಹೊಕ್ಕಿರಿ, ಹೊತ್ತು ಸತ್ಯ ತಿರುಗಾಡ್ತೀರಿ. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಿ. ಹಿಂಗೆ ಪರಿಸ್ಥಿತಿ ಬರ್ತೈತಿ. ಹರ್ಕೊಂಡು ತಿನ್ಬೇಡ್ರಿ. ಹರ್ಕೊಂಡು ತಿನ್ನೋದು ನಮ್ಮ ಸಂಸ್ಕೃತಿ ಅಲ್ಲ, ಹಂಚ್ಕೊಂಡು ತಿನ್ನೋ ಸಂಸ್ಕೃತಿ ನಮ್ದದ. ಒಂದರ ಹೊಟ್ಟಿದ್ರು ಅರ್ಧ ಕೊಡಕ್ಕಾಗಲಿಲ್ಲ, ಚತ್ಗುರು ಕೊಡಕ್ಕಾಗಲಿಲ್ಲ, ಪೈಲ ಮುರಿದದ್ದು ಒಂದು ತುತ್ತಾದ್ರೂ ದಾನ ಮಾಡಿ ತಿನ್ರಿ. ಅದು ಧರ್ಮದ ರೊಟ್ಟಿ ಅಕ್ಕತಿ, ಅದು ಅಮೃತದ ಕೆಲಸ ಮಾಡ್ತತಿ. ಹಂಚ್ಕೊಂಡು ತಿನ್ನುವಂಥ ಸಂಸ್ಕೃತಿ ನಂತೆ. ಹಿಂದಕ್ಕೆ ಹಿರಿಯರು ಮಾತಾಡ್ತಿದ್ರು, ಹೊತ್ತು ಮೈತ್ ಹಾಸ್ ಟೈಮ್ದಾಗ ಊಟ ಮಾಡ್ತಿರು. ಯಾರೇ ಬಂದ್ರು ಎದುರಿ ಬಂದ್ರು ಊಟ ಮಾಡೋನು ಬಾ, ಮುಂದಿನವ್ರು ಭಾಳ ಮಂದಿ ಆಗ್ರಿ. ಇತ್ತಿಲ್ಲ ಪರಂಪರ. ಈಗ ಮುಚ್ಕೊಂಡು ತಿಂತಾವ್, ಮತ್ತಾರೇ ಬಂದಾರ ಅಂತೇಳಿ ಬಾಗಲ ಮುಚ್ತಾವ್. ಮೊದಲು ಹಂಗಿದ್ದಿದ್ದಿಲ್ಲ. 3 ಸಂಜೆಲೆ ಬಾಗಲ ಮುಚ್ಚಬಾರ್ದು, ಲಕ್ಷ್ಮಿ ಬರ್ತಿರ್ತಾ ಅಂತ ಹೇಳ್ತೀರಿ ಹಿರಿಯಾರ್. ಹೊತ್ತು ಮುಳುಗು ಸಮಯ ಬಂತು, 3 ಸಂಜೆಲೆ ತೆಗಿ ಬಾಗಲ, ದೀಪ ಹಚ್ಚ ದೇವ್ರ ಮುಂದೆ. ಅಂತ ಸಂಸ್ಕೃತಿ ಇತ್ತು. ಈಗ ಹೊತ್ತು ಮುಳಿತು ಬಾಗಲ ಮುಚ್ಚ, ಟಿವಿ ಹಚ್ಚ. ಯಾನ ಬತ್ತಪ್ಪ ಉಲ್ಟಾ ಸಂಸ್ಕೃತಿ ನಮ್ದಿದು. ಅದಕ್ಕೇನು ಸಾಯಂಕಾಲ 3 ಸಂಜೆಲೆ ಬಾತು ಹಾಸ ಮಾಡಾಗ ಜೈ ಜಿನೇಂದ್ರ ಊಟ ಮಾಡ್ನು ಬರ್ರಿ, ಭಾಳ ಮಂದಿ ಆಗ್ರಿ. ನೋಡ್ರಿ ಎಂತ ಪರಿ ಭಾಳ ಮಂದಿ ಆಗ್ರಿ ಅಂದ್ರ ವಾ ಎಂಥ ಸಂಸ್ಕೃತಿ ನಮ್ದಿತ್ರಿ. ನಿಮ್ಮ ಮನೆ ಎಲ್ಲ ಮಕ್ಕಳು ತುಂಬಿರ್ಲಿ, ನಿಮ್ಮ ಮನೆ ಸುಖಮಯ ಆಗಿರ್ಲಿ, ಹೊಟ್ಟೆ ತುಂಬ ಎಲ್ಲರಿಗೂ ಅನ್ನ ಸಿಗಲಿ, ಆ ವ್ಯಕ್ತಿತ್ವ ನಿಮಗೆ ಬರ್ಲಿ ಅಂತಕ್ಕಂಥ ಭಾವನೆ ಇತ್ತು. ಅದಕ್ಕ ಹಂಚ್ಕೊಂಡು ತಿನ್ನುವಂತ ವ್ಯಕ್ತಿತ್ವ ನಮ್ದದ. ಆ ವ್ಯಕ್ತಿತ್ವ ನಮ್ಮಲ್ಲಿ ಬರಬೇಕು. ಅದಕ್ಕ ಯಾರ್ದ ವೇಶ್ಯಾಂದ ಭಾವ ಆತು. ನಾ ತಿಂದು ತರುಣಿಯಾಗಿ ಉಳಿದ್ನಿ ಅಂದ್ರೆ ನಮ್ಮ ರಾಜ ಸತ್ತಂದ್ರ ಪ್ರಜಾ ಹೆಂಗಾಗೋದ, ನಮ್ಮ ರಾಜ ಸುಖಿ ಇದ್ದಂದ್ರ ಇಡೀ ರಾಜ್ಯ ಸುಖಿಯಾಗಿರ್ತೈತಿ ಅಂತ ವೇಶ್ಯ ಹಣ್ಣು ತಗೊಂಡು ರಾಜನ ತೆಗೆ ಬಂದಾಳು, ಪ್ರಣಾಮ ಮಾಡ್ತಾಳು. ಪ್ರಭು ಇದೊಂದು ವಿಶೇಷವಾಗಿರ್ತಕ್ಕಂಥ ಹಣ್ಣ್ರಿ, ಮ್ಯಾಗಿಂದ ತೆಗಿತಾಳು. ರಾಜ ನೋಡಿ ಆಶ್ಚರ್ಯ. ಯಾಕೆ ಆಶ್ಚರ್ಯ? ಒಂದು ವಾರ ಹಿಂದೆ ಮಾರಾದ್ರು ಗುರುಗಳು ಇಂಥದ ಸೇಮ್ ನಂಗೊಂದು ಹಣ್ಣು ಕೊಟ್ಟಿರಿ. ಕಣ್ಣು ಮುಂದೆ ಬತ್ ನೋಡ್ರಿ. ಇದ್ಯಾನ ಇಲ್ರಿ, ಇದು ವಿಶೇಷ ಹಣ್ಣ್ರಿ, ಇದ್ರ ಹೆಸರು ಅಮರ ಫಲ. ಇದನ್ನು ತಿಂದವ್ರ ಮುದುಕರಾಗಂಗಿಲ್ಲ, ತರುಣಾಗಿ ಉಳ್ತಾರೋ, ಅದಕ್ಕೆ ಈ ಹಣ್ಣನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಂಡ್ಲು. ಅವಾಗ ರಾಜ ಅಂತಾನು, ಈ ಹಣ್ಣ ಸೇಮ್ ಹೆಂಗ್ ಬತ್ತಿಕೇತಿಕ ವಿಚಾರ ಮಾಡಿ. ಮಂತ್ರಿಗಳೇ ಮಹಾರಾಣಿಯವ್ರ ಕರ್ರಿ ಅಂತಂದ್ರು. ಮಹಾರಾಣಿಯವ್ರ ಕರ್ರಿ ಅಂತಂದ್ರು. ಮಹಾರಾಣಿ ಬಂದ್ಲು, ಮುಂದೆ ಸಿಂಹಾಸನ ಕೂತ್ಲು. ನೋಡ್ತಾರೋ, ಮಹಾರಾಣಿ ನೋಡು ಎಷ್ಟು ನಿಂದು ಪುಣ್ಯ ನೋಡು ಹಣ್ಣ. ಅವೇನ್ ತಿಳ್ಕೊಂಡು ಇನ್ನೊಂದು ಹಣ್ಣು ಸಿಕ್ತು, ಅಕ್ಕೊಂದು ತಿಂದಾಳು, ನಾನು ಇಬ್ರು ತರುಣ ಇವನ್ ತಿಲ್ಯಾಗ. ಮಹಾರಾಣಿ ಹಣ್ಣು ನೋಡುತ್ತಾಳಲ್ದ ಮೈ ನಡ್ಗಾಕೈತಿ, ಬೆವರು ಬರಕೈತಿ. ರಾಜಾಗ ಸಂಶಯ ಹೊಡಿತು. ಭಾಳ ಸೂಕ್ಷ್ಮದ. ಮನ್ಯಾಗ ಗಂಡನ ಬದ್ದಲ್ ಹೆಂತಿಗಿ, ಹೆಂತಿ ಬದ್ದಲ್ ಗಂಡಗ ಸಂಶಯ ರೂಪಿ ಬೂತ್ ಬಡ್ಕೋತಂದ್ರ ಮಣಿನ ವಾಟಾಳಾಕೈತಿ. ಸತ್ಯಾನಾಶ. ಭಾಳ ಕೆಟ್ಟ ಸಂಶಯ ಅನ್ನೋದು. ಏನಿಲ್ಲ, ಒಬ್ಬಕಿ ಭಾಳ ಎಜುಕೇಟೆಡ್ ಕಲ್ತಕ್ಕಿ, MAD ಮಾಡಿಗಳು, ಗಂಡ B.Ed. ಹೆಂಡತಿ ಕಾಲೇಜ್ನಾಗ ಲೆಕ್ಚರ, ಗಂಡ ಹೈಸ್ಕೂಲ್ನಾಗ ಟೀಚರ. ಈಗ ಹಿಂಗಾಗತ್ತವು. ಭಾಳ ಕಲಿಬೇಡ್ರಿ. ಮತ್ತೆ ನಿಮ್ಮೊಳಗೆ ಬರ್ತೈತಿ ನಾಣ್ಯ ಕಷಾಯ ಬತ್ತು ಎಲ್ಲ ಹೊತ್ತ. ಅದಕ್ಕೆ ನಾನು ಮಾಡಿದೆ ನೆನ್ನದಿರ, ನಾನು ಮಾಡಿದೆನೆಂದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನಾ ಅಂತಕ್ಕಂಥ ಕಷಾಯ ಬತ್ತು ಆತ್ಮನ ಪತನಾತು.
ಗುರುಗಳ ಪಾದ ಮೂಲದ ಒಂದು ಕುರ್ಚೆ ಬೇಡ ನಾ ಜಮೀನ್ದಾರ್ದನಿ ಕೇಳ್ಕೊಂಡಿರ್ಬೇಕಂತಕ್ಕಂಥ ಭಾವನಾ ಅದಲ್ಲ, ಅದು ದೊಡ್ಡ ಭಾವನಾ ತ್ಯಾಗ. ನಾ ಚೌಕಿದಾರ್ ಮಣಿ ಮೇಲೆ ಕೂತೇನಿ, ನೀವು ಜಮೀನ್ದಾರ್ ಭೂಮಿ ಮೇಲೆ ಕೂತರಿ. ಭೂಮಿ ಜಮೀನ್ದಾರ್ ಚೌಕಿದಾರ್ಕಿಂತ ದೊಡ್ಡವ್ರಣ ಅಂತ. ನಮ್ಮ ಕೈ ಹಿಂಗ, ನಿಮ್ಮ ಕೈ ಹಿಂಗ. ನಾ ಹಾರ ತಗೊಳ ನನ್ನ ಕೈ ತಳಗ, ಕೊಡವ್ರ ಕೈ ಮ್ಯಾಲ. ಯಾಕ? ದಾತ ಪಾಸ್ತಿಗಿಂತ ಶ್ರೇಷ್ಠ ಆಗಿರ್ತಾನ, ಅಂತ ಶ್ರೇಷ್ಠ ಪುಣ್ಯವನ್ನ ಪಡ್ಕೋತಾನ ಅಂತಕ್ಕಂಥ. ಏನ್ ಮಾಡೋದು ಈ ಕಾಲದ ಹಂಗ ನಡ್ದ. ಕಲ್ತಿಳೆ ಕೆಮ್ಮೆಡ್ ರವಿವಾರ ಇತ್ತು, ಯಜಮಾನ್ ಹೇಳ್ರು ನಾಳೆ ನಂದೊಂದು ಸ್ವಲ್ಪ ಕೆಲ್ಸ ಐತಿ ದೋಸ್ತಂದ, ಒಂದ್ ಸ್ವಲ್ಪ ಹೋಗಿ ಬರ್ದೈತಿ ಕೊಲ್ಲಾಪುರಕ್ಕ, ನಾಳೆ ನಾ ಇರಂಗಿಲ್ಲ ಅಂತ. ಆಯ್ತ ತಂದ್ಲು, ಬರಾಬರ ಎಲ್ಲ ಮಾಡಿ ಹರ್ಯಾಗ ಡಬ್ಬಿ ಕಟ್ಟಿ ಹೋಗ್ಲಿ ಅತ್ ಕಳಿಸಿಳು. ಗೆಳತಿ ಫೋನ್ ಹಚ್ಚಿಳಿಕ್ಕಿ, ನಮ್ಮವ್ರು ಇರಂಗಿಲ್ಲ. ಪಿಕ್ಚರ್ ಬಂದೈತಿ ಕಾಂತಾರ 2 ನೋಡಾಕ್ ಹೋಗುನು. ಗೆಳತಿಗೆ ಹೇಳ್ ತಯಾರು ಮಾಡ್ಕೋ, ಗಂಡು ಹೊರಗೆ ಹೋಗಾಕ. ಗೆಳತಿನ ಕರ್ಕೊಂಡು ಎಲ್ಲ ತಯಾರು ಮಾಡಿ, ಪಾಪು ಒಂದಿತ್ಲ ಮಗ ಅಂಗಳಾಗ ಆಡಾಕತ್ತಿತ್ತು. ಕರ್ಲ್ ಪಪ್ಪು ಪಪ್ಪು ಇಲ್ಲಿ ಬಾ, ತಗೋ ಇದ್ನ ಉಂಡಿ, ಇನ್ ತಗೋ ಒಂದು 5 ರೂಪಾಯಿ ಆಡಂತ ಹೇಳ್ತು. ಅಮ್ಮ ಅಮ್ಮ ತಯಾರಿ ಎಲ್ಲಿ ಹೊಂಟಿ ಮಮ್ಮಿ? ಏಯ್ ಕೇಳ್ಬಾರ್ದು ಹಂಗೆ ಗಪ್ಪ ಆಡ ಇಲ್ಲಿ ತಗೋ ಅಂತ ಹೇಳಿದ್ಲು. ಎಲ್ಲ ತಯಾರು ಮಗ ಹೊರಗೆ ಹೊಂಟ್ರು. ಪಪ್ಪು ಮಾತು ಕೇಳ್ತು, ಮಮ್ಮಿ ಮಮ್ಮಿ ಎಲ್ಲಿ ಹೊಂಟಿ? ಗಪ್ ತಗೋ ಇದನ್ನ ತಗೋ ಆಡಿಲ್ಲ, ಇನ್ನೊಂದು ಉಂಡಿ ತಗೋ ಆಡ ಅಂತ ಹೇಳ್ತು. ಅವು ಹೇಳಿದ್ಲು, ಮಮ್ಮಿ ನೋಡು ಪುಟ್ಯ ಪಪ್ಪು ಯಾರೇ ಬಂದು ಕೇಳ್ರಂದ್ರ ಮಮ್ಮಿ ಪಪ್ಪನ ಜೊತೆಗೆ ಪಿಕ್ಚರ್ ನೋಡಕ್ ಹೋಗ್ಯಾತ್ ಹೇ. ನೋಡ್ರಪ್ಪ, ಈ ಭೂಮಿ ತಲೆ ಮ್ಯಾಲ ಸುಳ್ಳು ಹೇಳಕ್ ಕಲ್ಸು ಸಾಲಿ ಎಲ್ಲೈತಿ? ಅದಕ್ಕೆ ಹೇಳ್ರು, ತಂದೆ ತಾಯಿ ಕರ್ತವ್ಯ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ನಾವು ಸುಳ್ಳು ಹೇಳಕ್ ಕಲಿಸ್ತೀವಿ, ಮನ್ಯಾಗಿರ್ತಾರೆ ಅವ್ರಿಲ್ಲ ಹೇಳ್ತಾರೆ. ಹುಡುಗ ಆಡ್ತಿರ್ತ ಅಂಗಳಾಗ, ಅಂಕಲ್ ಡ್ಯಾಡಿ ಇಲ್ಲ ಎಲ್ಲಿಗ್ಯಾರು ಬನ್ನಿಗ ಹೊಡ್ಕೊತ ಎಲ್ಲಿ ಹೋಗ್ಯಾರ ಕೇಳ್ತದೆ. ಹೇಳ ರಬಕಾಯಿ ಹೋಗ್ಯಾರ ಹೇಳ ಹೊಡ್ಕೊಬ ರಬಕಾಯಿ ಹೋಗ್ಯಾರ, ಯಾವಾಗ ಬರ್ತಾರು ಬನ್ನಿಗ ಹೊಡ್ಕೊಂಡು ಯಾವಾಗ ಬರ್ತಾರೆ ಕೇಳ್ತಾರೆ. ನಾಳೆ ಬರ್ತಾರೆ ಹೇಳೋದು ಇಲ್ಲ ಬಡ್ಕೊಂಡು ನಾಳೆ ಬರ್ತಾರು. ಮತ್ತೆ ಯಾರ್ದಾರ ಮನ್ಯಾಗ ಅಪ್ಪ ಅದನೋ. ಇಂಥ ಪರಿಸ್ಥಿತಿ ಇದು ಸಮಾಜದೊಳಗ. ನಾವ ಕಲ್ಸಿ ಕುಸಂಸ್ಕಾರ ಹೇಳು. ಯಾರೇ ಕೇಳ್ರಿ ಅಂದ್ರೆ ಹೇಳು, ಮಮ್ಮಿ ಪಪ್ಪನ್ ಬರೋಬರ ಪಪ್ಪನ್ ಜೊತೆಗೆ ಪಿಕ್ಚರ್ ನೋಡಕ ಹೇಳು ಹಾದ್ಲು. ಇವ್ರು ಪಿಕ್ಚರ್ ನೋಡಕ್ ಹೋಗಿ 1 ತಾಸು ಆಗಿದ್ದಿಲ್ಲ, ಬಂದ್ರ ಸಾಹೇಬ್ರ ಹೋಗುದು ಕ್ಯಾನ್ಸಲ್ ಆತದ. ವಾಪಸ್ ಬಂದ, ಹುಡುಗ ಅಂಗಳಾಗ ಆಡಾಕತ್ತಿತ್ತು, ಬಾಗಲರಿ ಮುಂದ್ ಮಾಡಿತ್ತು. ಒಳಗೆ ಹೋದ್ ನೋಡ್ದ, ಬಂದ್ ಕೇಳ್ದ, ಏ ಪಪ್ಪು ಮಮ್ಮಿ ಕುಟ್ಟಗೆಲೇರಿ? ನಿಮ್ಮವ್ವ ಮಮ್ಮಿ ಎಲ್ಲಿ ಹೋದ್ಲು? ಪಪ್ಪು ಹೇಳ್ತದ ಸ್ಪಷ್ಟ, ಪಪ್ಪ 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 ಮಮ್ಮಿ ಪಪ್ಪ ಅಂತ ಬರೋ ಪಿಕ್ಚರ್ ಬಗ್ಗೆ ಮಮ್ಮಿ ಪಪ್ಪನ ಜೊತೆ ಪಿಕ್ಚರ್. ಅವನ್ ಮನುಷ್ಯನ ಬತ್ ನೋಡ್, ನಾ ಪಪ್ಪ ಇಲ್ಲಿ ಜೀವಂತ, ಇನ್ನೊಬ್ಬ ಪಪ್ಪ ಯಾವ ಬಂದ ಆಯ್ತು ಸಂಸಾರದ ಭೂತ್, ಸಂಶಯ ರೂಪಿ ಭೂತ್ ಹತ್ತು ಸಂಸಾರ ವಾಟ. ರಾಜನ್ ಮನುಷ್ಯನ ರಾಣಿ ಮುಖ ನೋಡ್ಪೆಟ್ಟಿಗೆ ಸಂಶಯ ಬತ್ತು. ರಾಣಿ ಹೇಳು, ನಾ ಕೊಟ್ಟಂತ ಹಣ್ಣು ಏನು ಮಾಡಿದೆ ಅಂತ. ಬೆವರ ಬಿಡ್ತೀನಿ, ಕರೆ ಹೇಳ್ನು ಸುಳ್ಳು ಹೇಳ್ರು ನಾನು ರಾಜ ಬಿಡಂಗಿಲ್ಲ. ಹೇಳ್ದ, ಏನು ಮಾಡಬೇಕು? ಮೈ ನಡಗಾಕೈತು, ಕಣ್ಣ ನೀರು ಬರಾಕೈತು, ಹಿಂಸರ್ದ್ಲು, ಬಾಯಿ ಶಬ್ದ ಬರುವಲ್ಲು. ರಾಜ ಅಂದ, ವೇಶ್ಯಾನ ಕೇಳ್ದ, ಈ ಹಣ್ಣನ್ನು ನೀನು ಎಲ್ಲಿಂದ ತಂದೆ? ವೇಶ್ಯ ಹೇಳು, ಹೆಂಗಿಂಗ್ರಿ ಗುರ್ಖಾನ್ ನಂಗೆ ಹಣ್ಣು ಕೊಟ್ಟಾನು ಅಂತ. ಮಂತ್ರಿಗಳೇ ಗುರ್ಖಾನ್ ಕರ್ಸ್ರಿ. ಬಂದ್ ಗುರ್ಕ, ರಾಜಸಭಾದ ಗುರ್ಕ ಬಂದು ನೋಡ್ತಾನೆ, ವೇಶ್ಯ ನಿತ್ತಾನ, ಮುಂದೆ ಹಣ್ಣು ಐತಿ, ಇನ್ನು ಘಾತ ಆತ ಅಂದವ್. ಎದಕ್ಕೆ ರಾಜಾರ್ ಕಳ್ಸಾರ ಗೊತ್ತಾಯ್ತು. ಕೇಳ್ದೆ, ಗುರ್ಕ ಹೇಳು, ನಿಜವಾಗಿ ಸತ್ಯ ಹೇಳು, ಈ ಹಣ್ಣು ಯಾರು ಕೊಟ್ರು? ಕರೆ ಹೇಳ್ಬೇಕಂದ. ಆಯ್ತ್ರಿ, ಕ್ಷಮಾ ಮಾಡ್ರಿ, ಅಗಸಗಿತ್ತಿ ಕೊಟ್ಟಾಳ್ರಿ ನಂಗೆ ಈ ಹಣ್ಣ ಅಂತ ಹೇಳಿದವ್. ಮಂತ್ರಿಗಳೇ ಆದೇಶ ಆಯ್ತು, ಅಗಸಗಿತ್ತಿನ ಕರ್ಕೊಂಬಂದ್ರು. ಅಗಸಿದ್ ನೋಡ್ತಾವ, ಬಾಜುಕ ನಿತ್ತ ನೀವು ಗುರ್ಕ, ಮುಂದೆ ಹಣ್ಣು ಐತ್. ಇನ್ನು ಬಿರಿ ಬತ್ತೀನಿ, ರಾಜಾರ್ ಮುಂದೆ ಏನು ಮಾಡ್ಬೇಕು? ಕರೆ ಹೇಳ್ಬೇಕು. ಆಯ್ತು ಹೇಳಿ, ಕ್ಷಮಾ ಮಾಡ್ರಿ, ಈ ಹಣ್ಣು ನಿಮ್ಮ ಆನಿ ಮಾವತ್ ನಂಗೆ ಕೊಟ್ಟಾನ್ರಿ ಅಂತ ಹೇಳಿ. ರಾಜ ಮಂತ್ರಿಗಳೇ ಮಾವತ್ನ ಕರೆಸಿರು ನೋಡ್ರಿ. ಮಾವತ್ತು ಬಂದು ನಿತ್ತ, ಅಲ್ಲೆಲ್ಲ ದೃಶ್ಯ ಕಾಣಾಕತ್ತೈತಿ, ಮೈ ನಡಗಾಕೈತು.
ಅದರಾಗ ಆಕ್ಷನ್ ಮಾಡ್ತಾಳ ರಾಣಿ. ಹೇಳಕತ್ತಾಳ, ಆಕ್ಷನ್ ಮಾಡಕತ್ತಾಳ, ಬಾಯಲ್ಲಿ ಹೇಳಂಗಿಲ್ಲ. ಕರೆ ಮಾವುತ ಮೈ ನಡ್ಗಾಕತ್ತೈತಿ. ರಾಜ ಅಂತಾನು ಕರೆ ಹೇಳು, ಕರೆ ಹೇಳಿದಿ ಶಿಕ್ಷಾ ಕಡಿಮೆ, ಸುಳ್ಳು ಹೇಳಿದ್ರೆ ನಿಂಗೆ ಭಾಷಣ ಕೊಡ್ತೈತಿ, ನಿಜವಾಗಿ ಹೇಳಿ ಹಣ್ಣೆಲ್ಲಿ ಯಾರು ಕೊಟ್ರು ನಿಂಗ. ಅವಾಗ ಮಾವುತ ವಿಚಾರ ಮಾಡಕ್ಕಿದ್ದ, ಕರೆ ಹೇಳ್ರು ಓದತಿ, ಸುಳ್ಳು ಹೇಳ್ರು ಶಿಕ್ಷೆ ಆಗುದು. ಸುಳ್ಳು ಹೇಳಿ ಒಂದು ಪಾಪ ಹೆಚ್ಚು ಮಾಡೋಕ್ಕಿಂತ ಸಾಯ್ಕೇತ್ ಮೇಲೆ ಕರೆ ಹೇಳಿ ಸಾಯಿನು ಅಂದ. ಪ್ರಭು ಕ್ಷಮಾ ಮಾಡ್ರಿ, ಈ ರಾಜ ಹಣ್ಣ, ಈ ಹಣ್ಣವನ್ನು ಮಹಾರಾಣಿಯವರ ನಂಗೆ ಕೊಟ್ಟಾರು. ಬತ್ ನೋಡ್ರಿ, ರಾಜನ ಮನಸ್ಸಿನಾಗ ಹಿಂಗೆ ವಿಚಾರ ಬರಕೈತ್ತು, ಹೇ ಪ್ರಭು ಧಿಕ್ಕಾರಿರ್ಲಿ ಸಂಸಾರಕ್ಕ. ರಾಣಿನ ನನ್ನ ಸರ್ವಸ್ವ, ನನ್ನ ಪ್ರಾಣ ಪ್ರಿಯ ಅಂತ ಆಕೆ ಮೇಲೆ ಇಷ್ಟು ನಾ ಪ್ರೇಮ್ ಮಾಡ್ತಿದ್ನಿ. ಆ ರಾಣಿ ಪ್ರೇಮ ನನ್ನ ಮೇಲಿಲ್ಲ, ಆಣಿ ಮಾವುತನ ಮೇಲ. ಆ ಆಣಿ ಮಾವುತನ ಪ್ರೇಮರೇ ರಾಣಿ ಮ್ಯಾಗಿರ್ಬೇಕಾಗಿತ್ತಲ್ಲ. ಅವನ ಪ್ರೇಮ ಅಗಸಗಿತ್ತಿ ಮೇಲ, ಅಗಸಬಿತ್ತಿ ಪ್ರೇಮ ಆಣಿ ಮಾವುತನ ಮೇಲಿಲ್ಲ, ಗುರ್ಕಾನ ಮೇಲ. ಗುರ್ಕಾನ ಪ್ರೇಮ ಅಗಸಗಿತ್ತಿ ಮೇಲಿಲ್ಲ, ವೇಶ್ಯಾನ ಮೇಲ. ವೇಶ್ಯಾನ ಪ್ರೇಮ ರಾಜ ಸುಖಿ ಇದ್ದರೆ ಪ್ರಜಾ ಸುಖಿ ಆಗಿರ್ತಾರಂತ ಬಯಸಿದ್ಲು. ಓಹೋ ಹೋ ಹೋ, ಗುರುಗಳು ನಂಗೆ ಹಣ್ಣು ಕೊಟ್ಟಾರು. ಯಾಕೆ ಕೊಟ್ಟಾರ ಈಗ ಗೊತ್ತಾತ್. ಹಣ್ಣು ತಿಂದು ಯಾರ ತರುಣಾಗಿ ಉಳಿದಿಲ್ಲ ಪ್ರಪಂಚದಾಗ. ಎಲ್ಲರೂ ಮುದುಕಾಗಬೇಕು, ಸಾಯಕಬೇಕು ನೇಮತಿ. ಕರೆ ಗುರುಗಳನ್ನ ಏನು ಕೇಳಿರವ್ರ? ರಾಜ ಹೋಗಿ ಏನು ಕೇಳಿದ್ರು ಗುರುಗಳು ಹತ್ತೀರಾ? ನಾನು ಸುಖಿ ಆಗಬೇಕು ಅಂತ ಸೂತ್ರ ಕೊಡ್ರಿ ಅಂತ ಕೇಳಿದ್ರು. ಓಹೋ ಹೋ ಹೋ, ಗುರುಗಳು ನಂಗ ಬೋಧನಾ ಕೊಟ್ರಿ, ಪ್ರಪಂಚದಾಗ ಯಾರು ಶಾಶ್ವತವಾಗಿ ಇರಂಗಿಲ್ಲ, ನಿಜವಾದಂಥ ಸುಖ ಮೋಕ್ಷದಾಗತಿ. ಈ ಸಂಸಾರ ಅಸಾರತಿ, ನಿಸ್ಸಾರತಿ, ಸಾರಭೂತ ಇಲ್ಲ. ಇದನ್ನು ತಿಳ್ಕೊಂಡ ರಾಜಭೋಗ ಎಲ್ಲ ಮಗ್ವಪಿಸಿ ವನ್ಯಾಸಿಯಾಗಿ ದಿಗಂಬರ ಮುನಿಯಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಂತ ಕಾರ್ಯ ರಾಜ ಮಾಡ್ದ. ರಾಜ ಇದ್ದವನು ಮಹಾರಾಜನಾಗಿ ತನ್ನ ಕಲ್ಯಾಣ ಮಾಡ್ಕೊಳ್ಳುವಂಥ ಕಾರ್ಯ ಮಾಡಿದ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಹೇಳಲಾಗಿದೆ, ಯಾವಾಗ ಈ ಆತ್ಮನೊಳಗೆ ಜಾಗೃತ ಅವಸ್ಥಾ ಪ್ರಾಪ್ತ ಆಗ್ತದ, ಅವಾಗ ಸ್ವಕಲ್ಯಾಣ ಜೊತೆಗೆ ವಿಶ್ವ ಕಲ್ಯಾಣ ಆಗ್ಬೇಕಂತಕ್ಕಂಥ ಭಾವ ನಮ್ಮಲ್ಲಿ ಜಾಗೃತ ಆಗ್ತದೆ. ಯಾವ ಜೀವ ಭವ್ಯದ ಆ ಭವ್ಯ ಜೀವಕ್ಕನ ಎಲ್ಲರೂ ಕಲ್ಯಾಣ ಮಾಡ್ತಕ್ಕಂಥ ಭಾವ ಆಗ್ತದೆ. ನಮ್ಮ ಆಗಮದಾಗ ಗ್ರಂಥದಾಗ ಬರೆದಾರು, ಯಾರು ವಿಶ್ವದ ಕಲ್ಯಾಣದ ಭಾವನಾ ಮಾಡ್ತಾರೆ ಅವ್ರು ಒಂದಿಲ್ ಒಂದು ದಿವಸ ವಿಶ್ವ ಪ್ರಭು ಆಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾರೋ ಅಂತ ಹೇಳ್ತಾರು. ತೀರ್ಥಂಕರ ಪ್ರಕೃತಿ ಬಂದ್ ಮಾಡ್ಕೊಳಕ ಎಲ್ಲ ಜೀವದ ಕಲ್ಯಾಣ ಬಯಸಿದ್ದಕ್ಕೆ ಆಗ್ತೈತೆ ಅಂತ. ಎಲ್ಲ ಜೀವ ಸುಖಿ ಸತ್ಪೇಶು ಮೈತ್ರಿಂ ಗುಣಿಷು ಪ್ರಮೋದಂ ಕ್ಲಿಷ್ಟೇಶು ಜೀವೇಶು ಕೃಪಾಪರತ್ವಂ ಮಧ್ಯಸ್ಥ ಭಾವಂ ವಿಪರೀತ ವೃತ್ತೋ ಸದಾ ಮಮಾತ್ಮ ವಿದದಾತು ದೇವ ಅಮಿತ ಗತಿ ಆಚಾರ್ಯ ದ್ವಾತ್ರಿಂಶತಿ ಒಳಗೆ ಹೇಳ್ತಾರೋ. ಮೂರೂ ಲೋಕದಾಗಿರ್ತಕ್ಕಂಥ ಎಲ್ಲ ಜೀವಿಗಳ ಮೇಲೆ ಸಮತಾ ಭಾವ ಯಾ ಆತ್ಮನೊಳಗೆ ಬರ್ತೈತಿ, ಆ ಆತ್ಮಾಗ ಕಲೆಕ್ಟರ್ ಆಗುವಂಥ ಭಾಗ್ಯ ಅಲ್ಲ, ಮುಖ್ಯಮಂತ್ರಿ ಆಗುವಂಥ ಭಾಗ್ಯ ಅಲ್ಲ, ಪ್ರಧಾನಮಂತ್ರಿ ಆಗುವಂಥ ಭಾಗ್ಯ ಅಲ್ಲ, ರಾಷ್ಟ್ರಾಧ್ಯಕ್ಷ ಆಗುವಂಥ ಭಾಗ್ಯ ಅಲ್ಲ, ಮೂರು ಲೋಕದ ನಾಥ ತೀರ್ಥಂಕರಾಗುವಂಥ ಸೌಭಾಗ್ಯ ಪ್ರಾಪ್ತ ಆಗ್ತದ ಅಂತ.